ಅನಿಲ ತನೂಜನ ಸಿಂಹಧ್ವನಿಯಂ ಕೇಳ್ದಳ್ಕಿ ತತ್ಸರೋವರದೆರ್ತೆ ಭೌವನೆ ಪಾರುವಂತೆ ಪಾರಿದು ವನಾಕುಳಂ ಕೊಳದೊಳಿರ್ದ ತದ್ವಿಹಗ ಕುಳಂ ಅರೆಸೀದವು ತಾವರೆ ಕಗಂ ಅರೆಬೆಂದವು ಭೀಮ ಕೋಪಾಶಿಕಿ ಮುಟ್ಟೆ ಸರೋವರದ ಮಳಲ್ ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತೆರದೆ ಕಾಯ್ದ ತೆತ್ತಂ. ಕುರುಕ್ಷೇತ್ರದ ಯುದ್ಧದ ಅಂತ್ಯ. ತನ್ನವರನ್ನೆಲ್ಲ ಕಳೆದುಕೊಂಡಂತ ದುರ್ಯೋಧನ ಭೀಷ್ಮನ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಕುಳಿತುಕೊಂಡಿದ್ದಾನೆ. ಈಗಾಗಲೇ ಅದನ್ನ ಹೇಗೋ ತಿಳಿದಂತ ಪಾಂಡವರು ಸರೋವರದ ಬಳಿ ಬರ್ತಾ ಇದ್ದಾರೆ. ದುರ್ಯೋಧನನ ಬದ್ಧ ವೈರಿಯಾದಂತಹ ಭೀಮ ಏನ್ ಮಾಡ್ತಾ ಇದ್ದಾನೆ, ಅವನನ್ನ ವಿಧ ವಿಧವಾದ ಮಾತಿನಿಂದ ಮೂದಲಿಸ್ತಾ ಇದ್ದಾನೆ. ಆದ್ರೂ ಕೂಡ ಅವನು ಸರೋವರದಿಂದ ಆಚೆ ಬರ್ತಾ ಇಲ್ಲ. ತುಂಬಾ ಅತೀ ಕೋಪದಿಂದ ಸಿಂಹ ಗರ್ಜನೆಯನ್ನ ಮಾಡ್ತಾ ಇದ್ದಾನೆ. ಭೀಮನ ಗರ್ಜನೆಯನ್ನ, ಆ ಗರ್ಜನೆಗೆ ಕವಿಯೊಬ್ಬ ಸಾಹಿತ್ಯದ ಮೂಲಕ ಧ್ವನಿ ಕೊಡೋದು ಇದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ. ಕವಿ ಎಷ್ಟು ಚಂದವಾಗಿ ಹೇಳ್ತಾನೆ, ತತ್ಸರೋವರದೆರ್ತೆ ಪೌವನೆ ಪಾರುವಂತೆ ಪಾರಿದು. ಸರೋವರದ ಎದೆಯೇ ಹಾರಿ ಹೋದಂತೆ ಅಲ್ಲಿದ್ದಂಥ ಹಕ್ಕಿಗಳು ಅಲ್ಲಿಂದ ಹಾರಿ ಹೋಗ್ತಾವಂತೆ. ಅಲ್ಲಿದ್ದಂಥ ಮರಳು ಹೇಗೆ ಕಾಯ್ತದೆ ಅಂತ ಅಂದ್ರೆ, ನಾವು ಕಡಲೆಯನ್ನ ಮರಳಿನ ಜೊತೆಯಲ್ಲಿ ಹುರಿಬೇಕಾದ್ರೆ ಹೇಗೆ ಮರಳು ಪಟಪಟ ಪಟಪಟ ಅಂತ ಸಿಡಿಯುತ್ತೋ, ಹಾಗೆ ಭೀಮನ ಧ್ವನಿಯನ್ನ ಕೇಳಿದಂತಹ ಆ ನದಿ ತೀರದ ಮರಳು ಪುರಿಗಡಲೆ ಪುರಿದ ಮರಳಲ್ ಕಾಯುವ ತೆರೆದೆ ಕಾಯ್ದ ತೆತ್ತಂತೆ. ಅಷ್ಟು ಆ ಧ್ವನಿಗೆ ಕಾದು ಹೋಗ್ಬಿಟ್ಟಿದ್ವಂತೆ ಮರಳೆಲ್ಲ. ಅಷ್ಟು ಚಂದವಾಗಿ ಒಬ್ಬ ಕವಿಗೆ ಆ ಸಾಧ್ಯತೆಗಳನ್ನ ಕಟ್ಟಿಕೊಡುವಂತಹ ಆ ಬಾಧ್ಯತೆ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು. ಅದನ್ನ ರನ್ನನಲ್ಲಿ ಅತೀ ಮನೋಜ್ಞವಾಗಿ ನಾವು ಕಾಣಬಹುದು ಅನ್ನೋದಕ್ಕೆ ಹೆಮ್ಮೆ ಇದೆ. ಇದು ಕನ್ನಡ ಸಾಹಿತ್ಯ.